ಆರ್ಸಿಬಿ ಹಾಗೂ ಕೆಕೆಆರ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡುವ ವೇಳೆ ಈ ಘಟನೆ ನಡೆದಿದೆ. ಹೌದು, ಆರ್ಸಿಬಿ ತಂಡ 2 ಓವರ್ಗಳಲ್ಲಿ 27 ರನ್ ಗಳಿಸಿತು. ಈ ವೇಳೆ ಬೌಲಿಂಗ್ ಮಾಡಲು ಬಂದ ಹರ್ಷಿತ್ ರಾಣಾ ವಿರಾಟ್ ಕೊಹ್ಲಿಯ ಎದೆಯ ಮೇಲೆ ಬೌಲನ್ನು ಹಾಕಿದರು. ಅದನ್ನು ತಡೆಯಲು ವಿರಾಟ್ ಕೊಹ್ಲಿ ಮುಂದಾದರು. ಈ ಸಮಯದಲ್ಲಿ ಹರ್ಷಿತ್ ರಾಣಾ ಕ್ಯಾಚನ್ನು ಹಿಡಿದರು. ಆದರೆ ವಿರಾಟ್ ಕೊಹ್ಲಿ ನೋ ಬಾಲ್ ಎಂದು ಅಂಪೈರ್ಗೆ ಮನವಿ ಮಾಡಿದರು. ಥರ್ಡ್ ಅಂಪೈರ್ ಚೆಕ್ ಮಾಡಿ ಔಟ್ ಎಂದು ಘೋಷಣೆ ಮಾಡಿದ್ದರು. ಈ ಸಮಯದಲ್ಲಿ ಅಂಪೈರ್ ವಿರುದ್ಧ ಕೋಪಗೊಂಡ ವಿರಾಟ್ ಕೊಹ್ಲಿ ಮಾತುಕತೆ ನಡೆಸಿ ಪೆವಿಲಿಯನ್ ಕಡೆ ಹೋದರು. ನಿಮ್ಮ ಪ್ರಕಾರ ಅಂಪೈರ್ ನೋಬಾಲ್ ಕೊಡಬೇಕಾಗಿತ್ತಾ ಅಥವಾ ಅಂಪೈರ್ಗಳು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಆರ್ಸಿಬಿ ತಂಡ 11 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 137 ರನ್ ಗಳಿಸಿದೆ. ಈ ಪಂದ್ಯದಲ್ಲಿ ಆರ್ಸಿಬಿ ತಂಡ ಗೆಲ್ಲುತ್ತಾ? ಕಾಮೆಂಟ್ ಮಾಡಿ.